ನಿನ್ ಜೊತೆ ಮಾತಾಡೋದು ಭಾಳ ಐತಿ ದೊಡ್ಡ. ಅದೇನ್ ಮಾತು ಮಾತಾಡಲ್ಲ. ಮೊದ್ಲು ಗುರಿಗೆ ಹೋಗ್ಬಾ, ಆಮೇಲೆ ಇಬ್ಬರ ಕುಂತು ಮನಸ್ಸಿಗೆ ಸಮಾಧಾನ ಆಗುವಷ್ಟು ಮಾತಾಡ ಮಾತ. ಜಲ್ದಿ ಬಾ, ನಾ ನಿನ್ ದಾರಿನ ಕಾಯ್ತಿರ್ತೀನಿ. ನೀವ್ ಯಾಕೆ ನನ್ನ ದಾರಿ ಕಾಯ್ತೀರಿ? ನಿಮ್ಮನ್ನ ಸ್ವಲ್ಪ ಹೊತ್ತು ಕಾಯಿಸ್ಲಾರ್ದಂಗೆ ನಾನೇ ಬಂದ್ಬಿಡ್ತೀನಿ. ಹಾ, ಬೆಲೆ ಕಟ್ಟಲಿಕ್ಕಾಗದ ನಿಮ್ಮ ಮನಸ್ಸಿನಾಗ ಮಾತಿನ ಮನೆ ಕಟ್ಟಿ ಅದ್ರೊಳಗೆ ನನ್ನನ್ನು ಕರ್ಕೊಂಡು ಹೋಗ್ಲ ಅಂತ ನನ್ನ ಬರ್ಕ ಕೈ ಬಿಟ್ಟು ಪರದೇಶಿ ಮಾಡ್ಬಿಟ್ರಲ್ಲಿ. ನನ್ನ ಪರದೇಶಿ ಮಾಡ್ಬಿಟ್ರಲ್ಲಿ. ನರಸಿಂಹ ಒಂದ್ಸರಿ ಅಕ್ಕ ಅಂತ ತುಂಬ ಕರೆಯೋ ನನ್ನ ನನ್ನ ದೇಹದ ಉಸಿರೇ ನೀವೀಗ ನನ್ನ ನಾನೇ ಹಾಕ್ಬಿಡ್ತೀನಿ. ನಾನು ನಿಮ್ ಕೂಡ ಬಂದ್ಬಿಡ್ತೀನಿ. ನನ್ನ ಕರ್ಕೊಂಡು ಹೋಗ್ರಿ. ನಾನು ನಿಮ್ ಕೂಡ ಬಂದ್ಬಿಡ್ತೀನಿ. ಇದೇನ್ ಮಾಡ್ತಿದ್ದೀನಿ? ಮತ್ತಿನ್ನೇನ್ ಮಾಡ್ಲಿ ಗೌರಿ? ಕೂಡ ಹೋಗ್ತಿದ್ದ ತಮ್ಮನ್ನ ಪ್ರಾಣ ಆಗಿರೋ ಕಟ್ಟನ್ ಬಿಟ್ಟು ನಾನು ಯಾಕೆ ಬದುಕಿರ್ಲಿ? ಯಾರಿಗಾಗಿ ಬದುಕಿರ್ಲಿ? ಅವರ ನೀ ಬದುಕಲೇಬೇಕು. ಯಾಕಂದ್ರ ನಿಮ್ಮ ಹೊಟ್ಟೆಗ ಈ ವಂಶ ಕುಡಿ ಬೆಳೆಯಕತ್ತೈತಿ. ನೀವು ನಿಮ್ಮ ಸಲ ಬದುಕ್ತಾ ಹೋದ್ರು ಆ ಹೊಟ್ಟೆಗಿನ ಕೂಸಿನ ಸಲುವಾಗಾದ್ರು ನೀ ಬದುಕಬೇಕವ್ವ, ನೀ ಬದುಕಬೇಕು. ಹೌದು, ನಾನು ಬದುಕಬೇಕು. ನಾನು ಬದುಕಬೇಕು. ಆ ನನ್ನ ದೇವರು ತಾವು ಉಸಿರು ಕಳ್ಕೊಂಡ್ರು. ನನ್ನ ಹೊಟ್ಟೆಯಾಗ ಅವ್ರ ಹೆಸರು ಸೌಖ್ಯದ. ಈ ಗಂಧನ ಮುಂದಿಟ್ಕೊಂಡು ಅವರ ವಂಶ ಜ್ಯೋತಿನ ಬೆಳಗ್ಸಕ್ಕೂ ನಾನು ಬದುಕಿರ್ಬೇಕು. ನಾನು ಬದುಕಿರ್ಬೇಕು. ಧರ್ಮದಿಂದ ನಡೆದು ಸುತ್ತ 10 ಹಳ್ಳಿಯ ಜನರ ಪಾಲಿಗೆ ದೇವರಾಗಿದ್ದ ನಿಮ್ಮನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದ ಪಾಪಿಗಳು ಯಾರೇ ಆಗಿರಲಿ, ಅವ್ರನ್ನ ಕಂಡಿಟ್ಟು ನನ್ನ ಕೈಯಾರೆ ಬಂದು ಅವ್ರ ಮೇಲೆ ಸೇರಿ ತೀರಿಸಿಕೊಂಡು ನಿಮ್ಮ ಆತ್ಮಕ್ಕೆ ಶಾಂತಿ ನೀಡುವವರೆಗೂ ನಾನು ನನ್ನ ಮುತ್ತೈದೆತನ ತೆಗೆಯೋದಿಲ್ಲ. ನಿಮ್ಮ ಮೇಲೆ ಪ್ರಮಾಣ ಮಾಡ್ತೀನಿ.
ನೋಡ್ರಿ, ತನ್ನ ಗಂಡನಿಗೆ ಆದ ಅನ್ಯಾಯವನ್ನು ಸೇಡಿನ ರೂಪದೊಳಗೆ ಚಾಲೆಂಜ್ ಆಗಿ ತಗೊಂಡು ತನ್ನ ಗಂಡನಿಗೆ ಆದ ಸೇಡನ್ನು ತೀರಿಸಿಕೊಳ್ಳುವ ಒಂದು ಛಲವನ್ನು ತೊಟ್ಟಂಥ ಶಪಥ ಮಾಡಿ ತಾನು ಅಂದದ್ದನ್ನು ತಾನು ಅಂದ್ಕೊಂಡಿದ್ದನ್ನು ಸಾಧಿಸಿ ತೀರಿಸಿದಂಥ ಈ ಮಹಿಳೆ ತನ್ನ ಗಂಡನಿಗೆ ಆದ ಅನ್ಯಾಯವನ್ನು ತಾನು ತನ್ನ ಒಂದು ರಕ್ತವನ್ನು ಹೀರಿ ಅಭಿಷೇಕ ಮಾಡಿ ತನ್ನ ಸೇಡನ್ನು ತೀರಿಸಿಕೊಂಡು ಶಾಂತಳಾದಂಥ ಒಂದು ದೃಶ್ಯ. ಈ ಒಂದು ದೃಶ್ಯವನ್ನು ಮುಂದಿನ ಭಾಗದಾಗ ನೋಡೋಣ. ಇದು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ವಿಜೃಂಭಿಸಿರುವಂಥ ನಾಟಕ ಹುಡುಗ ಹಿತ್ತಲದಾಗ ಹುಡುಗಿ ಕತ್ತಲದಾಗ ಅನ್ನುವಂಥ ಒಂದು ನಾಟಕ. ಅದ್ಭುತವಾದಂಥ ದೃಶ್ಯಗಳನ್ನು ಮುಂದಿನ ಭಾಗದಾಗ ನೋಡೋಣ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.